ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿಹಟ್ಟಿ ಗ್ರಾಮದ ರುದ್ರಮುನಿ ಆಶ್ರಮಕ್ಕೆ ನೂತನ ಸಾರಥಿಯಾಗಿ ಮಂಜುನಾಥ್ ಮಹಾರಾಜರಿಗೆ ಪುರಪ್ರವೇಶ ನೀಡಲಾಯಿತು. ಘೋಡಗೇರಿಯ ಶಿವಾನಂದ ಮಠದ ಮಲ್ಲಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಭಕ್ತರು ನೂತನ ಸಾರಥಿಯನ್ನು ಬರಮಾಡಿಕೊಂಡರು. ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಮಲ್ಲಯ್ಯ ಮಹಾಸ್ವಾಮಿಗಳು, ಅಪಾರ ಜ್ಞಾನ ಪಡೆದ ಮಂಜುನಾಥ್ ಮಹಾರಾಜರು ಕಳೆದ 10 ವರ್ಷಗಳಿಂದ ಮಲ್ಲಪ್ಪ ಮಹಾರಾಜರ ಆಶ್ರಮದಲ್ಲಿ ಇದ್ದು ಪಾದರಸದಂತೆ ಓಡಾಡಿ ಸಾಕಷ್ಟು ಸುಧಾರಣೆ ಮಾಡಿದ್ದಾರೆ. ಗೃಹಸ್ಥ ಹೊಂದಿದ ಯುವಕ ಈಗ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ವಾಸ್ತವ್ಯ ಮಾಡಿದ ಹುಲ್ಲೋಳಿಹಟ್ಟಿಯ ರುದ್ರಮುನಿ ಆಶ್ರಮದ ಅಧಿಪತಿಯಾಗಲಿದ್ದಾರೆ. ಅವರನ್ನು ಎಲ್ಲ ಭಕ್ತರು ಒಪ್ಪಿಕೊಳ್ಳಬೇಕು ಎಂದರು. ಇನ್ಮೇಲೆ ಈ ಆಶ್ರಮದ ಆಧಿಪತ್ಯ ಸಂಪೂರ್ಣ ಎಲ್ಲವೂ ಕೂಡ ಒಂದು ಅಳಕು ನಿಮ್ಮಲ್ಲಿ ಇರಬಹುದು. ಒಂದು 2 ಅಳಕುಗಳು ನಿಮ್ಮಲ್ಲಿ ಅದಾವ. ಮನೆ ಸ್ವಲ್ಪ ಸಂಶಯ ಕಾಣ್ತಾವ. ಮದುವೆ ಆಗಿರ್ತವದು ಹೆಂಗೆ ಅಂತ ಪರವಾಗಿಲ್ಲ, ನಿಮ್ಮದ ಅಭ್ಯಂತರನೇ ಇಲ್ಲ. ಸಾನಂದಂ ಸದನಂ ಸುತಾಶ್ಚ ಸುದಿಯ ಕಾಂತಾನ ದುರ್ಭಾಷಿಣಿ ಅಂತ ತಿಳ್ಕೊಂಡು ಧನ್ಯವ ಗೃಹಸ್ಥಾಶ್ರಮ ಅಂತಕ್ಕಂಥ ಲಕ್ಷಣಕ್ಕೆ 10 ಲಕ್ಷಣಗಳನ್ನು ಹೇಳ್ತಾರೆ. ಅದೆಲ್ಲವನ್ನು ಮಾಡ್ತಾ ಗುರುಗಳಾಗಿ ಇವ್ರು ಕೆಲಸ ಮಾಡಬೇಕು, ಗುರು ತಾಯಿಯಾಗಿ ಅವ್ರು ಕೆಲಸ ಮಾಡಬೇಕು. ಎರಡೂ ಸಮಾಜವನ್ನು ಕಟ್ಟಬೇಕು. ಪುರುಷ ಸಮಾಜವನ್ನು ಕಟ್ಟಬೇಕು, ಮಹಿಳಾ ಸಮಾಜವನ್ನು ಸಬಲೀಕರಣಗೊಳಿಸಬೇಕು. ಎರಡನ್ನೂ ಮಾಡಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾಗಿದೆ. ಅದರ ಒಂದು ಅವರಿಗೆ ಮತ್ತೆ ಇಲ್ಲಿ ಪ್ರತ್ಯೇಕ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮಾಡಿಕೊಟ್ಟು ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಹಿಡ್ಕೊಂಡು ಹೋಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು. ಬಹಳ ಒಳ್ಳೆಯ ಕ್ಷೇತ್ರ. ಇದೇ ನೆಲದಲ್ಲಿ ಕೂತ್ಕೊಂಡು ಇಲ್ಲೇ ಪಾದವನ್ನಿಟ್ಟು ಪ್ರತಿ ರವಿವಾರ ಇಂಗ್ಲಿಷ್ ಪ್ರವಚನ ಅಂತಕ್ಕಂಥದ್ದು, ಘಟಪ್ರಭಾದಲ್ಲಿ ಪ್ರವಚನ ನಡೆದಾಗ ಇಲ್ಲಿಯೇ ವಾಸ್ತವ್ಯ ಅಂತಕ್ಕಂಥದ್ದು, ಇಷ್ಟೆಲ್ಲ ಮಹಾತ್ಮರು ಇಲ್ಲಿ ಬಂದು ಹೋಗಿರ್ತಕ್ಕಂಥದ್ದು, ಅವರು ಇದ್ದು ವಾಸ ಮಾಡಿ ಹೋಗಿರ್ತಕ್ಕಂಥದ್ದು, ಆಗಾಗ ಬರ್ತಾ ಇದ್ದರು ಪೂಜ್ಯರು ಕೂಡ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಆಶ್ರಮವನ್ನು ಬಹಳ ಪವಿತ್ರವನ್ನಾಗಿ ಅದನ್ನು ಇರಿಸಿಕೊಂಡು ಅವರು ಹೋಗಬೇಕು. ವೇದಿಕೆ ಮೇಲೆ ನೂಲ್ ಸುರಗಿರಿ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಚಿಕಾಲಗುಡ್ಡದ ಪ್ರಹ್ಲಾದಜಿ ಮಹಾರಾಜರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹುಕ್ಕೇರಿ, ಸಂಕೇಶ್ವರ್, ಘಟಪ್ರಭಾ, ಗೋಕಾಕ್ ಭಾಗದ ಸಾವಿರಾರು ಜನ ಭಕ್ತ ಸಮೂಹ ಉಪಸ್ಥಿತರಿದ್ದರು.